ಬಿಹಾರ ಚುನಾವಣೆ ಗೆಲ್ಲೋದಕ್ಕೆ ಇಂಡಿ ಕೂಟ ಭರ್ಜರಿ ತಯಾರಿ ಆರಂಭಿಸಿದೆ. ಕರ್ನಾಟಕದ ಮಾದರಿಯಲ್ಲೇ ಗ್ಯಾರಂಟಿಗಳನ್ನು ಘೋಷಿಸೋದಕ್ಕೆ ಸಿದ್ಧತೆ ನಡೆಸಿದೆ. ಅತ್ತ ಪ್ರಶಾಂತ್ ಕಿಶೋರ್ ವಿರುದ್ಧ ಸ್ಫೋಟಕ ಆರೋಪವೊಂದು ಕೇಳಿಬಂದಿದೆ. ಮಹಿಳೆಯರಿಗೆ 2,500 ರೂಪಾಯಿ, 25 ಲಕ್ಷದವರೆಗೆ ಫ್ರೀ ಚಿಕಿತ್ಸೆ. ಬಿಹಾರಿಗಳಿಗೆ ಮಹಾಗಠಬಂಧನ್ ಗ್ಯಾರಂಟಿ ಭಾಗ್ಯ. ಬಿಹಾರ ವಿಧಾನಸಭಾ ಚುನಾವಣಾ ಕಣ ರಂಗೇರಿದೆ. ಪ್ರಮುಖ ಪಕ್ಷಗಳ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಕರ್ನಾಟಕ ಮಾದರಿಯ ಗ್ಯಾರಂಟಿಗಳನ್ನು ನೀಡಿ ಬಿಹಾರ ಮತದಾರರನ್ನು ಸೆಳೆಯಲು ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ ಮುಂದಾಗಿದೆ. ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ರೂಪಾಯಿ, 25 ಲಕ್ಷದವರೆಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ, ಭೂರಹಿತ ಕುಟುಂಬಗಳಿಗೆ ಭೂಮಿ ನೀಡಲಾಗುವುದು ಎಂದು ಮಹಾಗಠಬಂಧನ್ ಘೋಷಿಸಿದೆ. ಬಿಹಾರದ ಪ್ರತಿ ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗ ನೀಡಲಾಗುತ್ತದೆ. ಕುಟುಂಬದ ಒಬ್ಬ ಮಹಿಳೆಯ ಖಾತೆಗೆ ತಿಂಗಳಿಗೆ 2,500 ರೂಪಾಯಿ ಹಾಕುತ್ತೇವೆ. ವೃದ್ಧಾಪ್ಯ ವೇತನದ ಪ್ರಮಾಣ 1,500ಕ್ಕೆ ಏರಿಕೆ ಮಾಡಲಾಗುತ್ತದೆ. ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ಕೊಡ್ತೀವಿ. ಕಾಂಟ್ರಾಕ್ಟ್ ನೌಕರರಿಗೆ ಕಾಯಂ ನೌಕರಿ ಭಾಗ್ಯ ನೀಡುತ್ತೇವೆ. ಪ್ರತಿ ಮನೆಗೆ 500 ರೂಪಾಯಿಗೆ ಒಂದು ಸಿಲಿಂಡರ್ ನೀಡಲಾಗುತ್ತದೆ. ಬಿಹಾರಕ್ಕೆ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡ್ತೀವಿ. ಬಿಹಾರದಲ್ಲಿ ಮಹಿಳೆಯರ ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತೇವೆ. ಪರೀಕ್ಷಾ ಅಕ್ರಮಕ್ಕೆ ಸಂಪೂर्ण ब्रेक हाकलागुವುದು ಎಂದು महागठबंधन ಹೇಳಿದೆ. बेरोजगारी जड़ से हम लोगों को बिहार में समाप्त करना है और जितने बिहार के लोग जो बाहर रहते हैं, जो काम के लिए जो वापस आए हैं बिहार, उन सब भाई बहनों से हमारी हाथ जोड़ करके अपील है कि ठेकुआ खा करके आप लोग वापस मत जाइएगा. आप लोग वोट डाल करके ही वापस जाइएगा. और ये तेजस्वी का वादा है कि अगला छठ सब परिवार जो है हमेशा के लिए साथ रहेगा. ಊರಿಗೆಲ್ಲ ಪಾಠ, 2 ಕಡೆ ವೋಟರ್ ಐಡಿ. ನಿಯಮ ಉಲ್ಲಂಘಿಸಿದ ಪ್ರಶಾಂತ್ ಕಿಶೋರ್ ಪಶ್ಚಿಮ ಬಂಗಾಳ ಮತ್ತು ಬಿಹಾರದ ಮತದಾರರ ಪಟ್ಟಿಗಳಲ್ಲಿ ಹೆಸರು ಹೊಂದಿದ್ದಾರಂತೆ. ಕೋಲ್ಕತ್ತಾದ 121 ಕಾಲಿಘಾಟ್ ರಸ್ತೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಪ್ರಧಾನ ಕಚೇರಿ ಇದೆ. ಅಲ್ಲಿ ಒಂದು ವೋಟರ್ ಐಡಿ ಇದ್ರೆ ಇನ್ನೊಂದು ಬಿಹಾರದ ರೋಹ್ತಾಸ್ ಜಿಲ್ಲೆಯ ಕೋನಾರ್ ಗ್ರಾಮದಲ್ಲಿದೆ. ಇದೇ ಕಾರಣಕ್ಕೆ ಪ್ರಶಾಂತ್ ಕಿಶೋರ್ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಹುಪತ್ನಿತ್ವ ಅಂದ್ರೆ ಒಂದಕ್ಕಿಂತ ಹೆಚ್ಚು ಮದುವೆ ಆಗೋದು. ಇದಕ್ಕೆ ದೇಶದ ಒಂದು ರಾಜ್ಯದಲ್ಲಿ ಬ್ರೇಕ್ ಹಾಕಲಾಗಿದೆ. ಅಪ್ಪಿತಪ್ಪಿ ಏನಾದರೂ ಎರಡನೇ ಮದುವೆ ಆದ್ರೆ ಜೈಲೂಟ ಗ್ಯಾರಂಟಿ. ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವ ಶರ್ಮಾ ಸದಾ ಒಂದಿಲ್ಲೊಂದು ಕಾರಣಕ್ಕೆ ಸುದ್ದಿಯಲ್ಲಿ ಇರ್ತಾರೆ. ಯಾವುದೇ ಮುಲಾಜಿಲ್ಲದೆ ಹೊಸ ಕಾನೂನು ತಂದು ಬಿಡ್ತಾರೆ. ಕಳೆದ ವಾರವಷ್ಟೇ ಲವ್ ಜೆಹಾದ್ಗೆ ಬ್ರೇಕ್ ಹಾಕಿ ಇದೇ ಕೇಸಲ್ಲಿ ಪೋಷಕರಿಗೂ ಶಿಕ್ಷಿಸುವ ಕಾನೂನು ಜಾರಿಗೆ ತಂದಿದ್ರು. ಇದೀಗ ಮತ್ತೊಂದು ಮಹತ್ವದ ಕಾಯ್ದೆ ತರಲು ಮುಂದಾಗಿದ್ದಾರೆ. ಅಸ್ಸಾಂನಲ್ಲಿ ಬಹುಪತ್ನಿತ್ವಕ್ಕೆ ಬಿತ್ತು ಬ್ರೇಕ್. ಎರಡನೇ ಮದುವೆಯಾದ್ರೆ 7 ವರ್ಷ ಜೈಲು ಶಿಕ್ಷೆ. ಮೊದಲ ಪತ್ನಿ ಅಥವಾ ಪತಿಗೆ ವಿಚ್ಛೇದನ ನೀಡದೆ ಎರಡನೇ ವಿವಾಹವಾದರೆ 7 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಶಿಕ್ಷೆ ನೀಡುವ ಕಾನೂನನ್ನ ಜಾರಿಗೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವ ಶರ್ಮಾ ಸರ್ಕಾರ ತರಲು ನಿರ್ಧರಿಸಿದೆ. ನವೆಂಬರ್ 25ರಿಂದ ಆರಂಭವಾಗಲಿರುವ ವಿಧಾನಸಭೆಯ ಅಧಿವೇಶನದಲ್ಲಿ ಮಸೂದೆ ಮಂಡಿಸಲು ಸರ್ಕಾರ ಸಜ್ಜಾಗಿದೆ. ಲಿಂಗ ಸಮಾನತೆ, ಮಹಿಳೆಯರ ಹಕ್ಕುಗಳ ರಕ್ಷಣೆ, ವಿವಾಹದ ಪಾವಿತ್ರ್ಯತೆ ಕಾಪಾಡಲು ಅಸ್ಸಾಂ ಸರ್ಕಾರ ಮುಂದಾಗಿದೆ. ವೈಯಕ್ತಿಕ ಕಾನೂನುಗಳಿಗೆ ಧಕ್ಕೆಯಾಗದಂತೆ ಮತ್ತು ತಜ್ಞರ ಅಭಿಪ್ರಾಯ ಸಂಗ್ರಹಿಸಿಯೇ ಕಾಯ್ದೆ ಜಾರಿಗೆ ತರಲು ಸನ್ನದ್ಧವಾಗಿದ್ದಾರೆ. ಬಹುಪತ್ನಿತ್ವಕ್ಕೆ ಬ್ರೇಕ್.
ಅಸ್ಸಾಂನಲ್ಲಿ ಇನ್ಮುಂದೆ ವಿಚ್ಛೇದನ ಪಡೆಯದೆ ಮತ್ತೊಂದು ಮದುವೆ ಆಗುವಂತಿಲ್ಲ. ಡಿವೋರ್ಸ್ ನೀಡದೆ ಎರಡನೇ ಮದುವೆ ಆದ್ರೆ 7 ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಯಾವುದೇ ಧರ್ಮದವರಿದ್ರೂ ಅವರಿಗೆ ಈ ಕಾನೂನು ಅನ್ವಯಿಸುತ್ತೆ. ಯಾವುದೇ ಧರ್ಮಕ್ಕೆ ಇದರಿಂದ ವಿನಾಯಿತಿಯೂ ಇರೋದಿಲ್ಲ. ನವೆಂಬರ್ 25ರಂದು ವಿಧಾನಸಭೆಯಲ್ಲಿ ಮಸೂದೆ ಮಂಡನೆಯಾಗಲಿದೆ. ಮಹಿಳೆಯರ ಘನತೆ ಕಾಪಾಡಲು ಬದ್ಧ ಅಂತ ಸರ್ಕಾರ ಹೇಳಿದೆ. পুৰুষে এগৰাকীতকৈ বেছি মহিলাক বিয়া কৰায় সি যি ধৰ্মৰে নহওক কিয় 7 বছৰ জেলত থাকিব লাগিব. তাৰ বিকল্প আৰু একোৱে হ'ব নোৱাৰে. ಬಹುಪತ್ನಿತ್ವಕ್ಕೆ ಅಸ್ಸಾಂ ವಿಧಾನಸಭೆಯಲ್ಲಿ ಅಂತಿಮ ಮುದ್ರೆ ಬೀಳಲಿದ್ದು, ಯಾರಾದರೂ ಎರಡನೇ ಮದುವೆಗೆ ಮುಂದಾದ್ರೆ ಕಂಬಿ ಎಣಿಸೋದು ಪಕ್ಕಾ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಹಾರ ಚುನಾವಣೆ ಗೆಲ್ಲೋದಕ್ಕೆ ಇಂಡಿ ಕೂಟ ಭರ್ಜರಿ ತಯಾರಿ ಆರಂಭಿಸಿದೆ. ಕರ್ನಾಟಕದ ಮಾದರಿಯಲ್ಲೇ ಗ್ಯಾರಂಟಿಗಳನ್ನ ಘೋಷಿಸೋದಕ್ಕೆ ಸಿದ್ಧತೆ ನಡೆಸಿದೆ. ಅತ್ತ ಪ್ರಶಾಂತ್ ಕಿಶೋರ್ ವಿರುದ್ಧ ಸ್ಫೋಟಕ ಆರೋಪವೊಂದು ಕೇಳಿಬಂದಿದೆ. ಮಹಿಳೆಯರಿಗೆ 2,500 ರೂಪಾಯಿ, 25 ಲಕ್ಷದವರೆಗೆ ಫ್ರೀ ಚಿಕಿತ್ಸೆ. ಬಿಹಾರಿಗಳಿಗೆ ಮಹಾಗಠಬಂಧನ್ ಗ್ಯಾರಂಟಿ ಭಾಗ್ಯ. ಬಿಹಾರ ವಿಧಾನಸಭಾ ಚುನಾವಣಾ ಕಣ ರಂಗೇರಿದೆ. ಪ್ರಮುಖ ಪಕ್ಷಗಳ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಕರ್ನಾಟಕ ಮಾದರಿಯ ಗ್ಯಾರಂಟಿಗಳನ್ನು ನೀಡಿ ಬಿಹಾರ ಮತದಾರರನ್ನು ಸೆಳೆಯಲು ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ ಮುಂದಾಗಿದೆ. ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ರೂಪಾಯಿ, 25 ಲಕ್ಷದವರೆಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ, ಭೂರಹಿತ ಕುಟುಂಬಗಳಿಗೆ ಭೂಮಿ ನೀಡಲಾಗುವುದು ಎಂದು ಮಹಾಗಠಬಂಧನ್ ಘೋಷಿಸಿದೆ. ಬಿಹಾರದ ಪ್ರತಿ ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗ ನೀಡಲಾಗುತ್ತದೆ. ಕುಟುಂಬದ ಒಬ್ಬ ಮಹಿಳೆಯ ಖಾತೆಗೆ ತಿಂಗಳಿಗೆ 2,500 ರೂಪಾಯಿ ಹಾಕುತ್ತೇವೆ. ವೃದ್ಧಾಪ್ಯ ವೇತನದ ಪ್ರಮಾಣ 1,500ಕ್ಕೆ ಏರಿಕೆ ಮಾಡಲಾಗುತ್ತದೆ. ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ಕೊಡ್ತೀವಿ. ಕಾಂಟ್ರಾಕ್ಟ್ ನೌಕರರಿಗೆ ಕಾಯಂ ನೌಕರಿ ಭಾಗ್ಯ ನೀಡುತ್ತೇವೆ. ಪ್ರತಿ ಮನೆಗೆ 500 ರೂಪಾಯಿಗೆ ಒಂದು ಸಿಲಿಂಡರ್ ನೀಡಲಾಗುತ್ತದೆ. ಬಿಹಾರಕ್ಕೆ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡ್ತೀವಿ. ಬಿಹಾರದಲ್ಲಿ ಮಹಿಳೆಯರ ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತೇವೆ. ಪರೀಕ್ಷಾ ಅಕ್ರಮಕ್ಕೆ ಸಂಪೂर्ण ಬ್ರೇಕ್ ಹಾಕಲಾಗುವುದು ಎಂದು ಮಹಾಗಠಬಂಧನ್ ಹೇಳಿದೆ. बेरोजगारी जड़ से हम लोगों को बिहार में समाप्त करना है और जितने बिहार के लोग जो बाहर रहते हैं जो काम के लिए जो वापस आए हैं बिहार, उन सब भाई बहनों से हमारी हाथ जोड़ करके अपील है कि ठेकुआ खा करके आप लोग वापस मत जाइएगा. आप लोग वोट डाल करके ही वापस जाइएगा. और ये तेजस्वी का वादा है कि अगला छठ सब परिवार जो है